ನಮ್ಮ ದೈವಭಕ್ತಿ ನಮ್ಮ ದೈವಭಕ್ತಿಯಲ್ಲಿ ಪ್ರೀತಿ ಎಷ್ಟು ಭಾಗ, ಭೀತಿ ಎಷ್ಟು ಭಾಗ? ಪ್ರೀತಿಯೂ ಭೀತಿಯೂ ಒಂದೇ ಅಲ್ಲ. ಬಹುಮಂದಿಯ ದೈವಭಕ್ತಿ ಕೇವಲ ದೈವಭೀತಿ. ಎಷ್ಟೋ ಜನಕ್ಕೆ ದೇವಸ್ಥಾನ ಒಂದು ಅಂಗಡಿ, ಅಲ್ಲಿ ದೇವರೊಂದಿಗೆ ವ್ಯಾಪಾರ. ದೇವರೇ, ನನಗೆ ಮಗು ಕೊಟ್ಟರೆ ನಿನಗೆ ಬೆಳ್ಳಿ ತೊಟ್ಟಲು ಕೊಡುವೆ, ನನಗೆ ವ್ಯವಹಾರದಲ್ಲಿ ಲಾಭ ಬಂದರೆ ನಿನಗೆ ದೀಪಾರಾಧನೆ, ನನ್ನ ಗುಟ್ಟು ಹೊರಬೀಳದಂತೆ ಮಾಡಿದರೆ ನಿನಗೆ ಊರೆಲ್ಲ ಮೆರವಣಿಗೆ ಮಾಡಿಸುತ್ತೇನೆ. ಈ ರೀತಿ ಕೊಡುಕೊಳ್ಳುವಿಕೆಯ ವ್ಯಾಪಾರವನ್ನೇ ಭಕ್ತ ದೇವರ ಸಂಬಂಧದಲ್ಲಿ ಕಾಣುವುದು. ಒಬ್ಬ ದೇವರು ಒಪ್ಪಿಗೆಯಾಗದಿದ್ದರೆ ಮತ್ತೊಬ್ಬ ದೇವರಲ್ಲಿ ಹೋಗುವುದು. ಅವರ ಅಂತರಂಗದಲ್ಲಿರುವುದು ಶುದ್ಧ ಪ್ರೀತಿಯಲ್ಲ, ಅದು ಭೀತಿ. ಮೂಲವಾದ ಪ್ರೀತಿ ದೇವರು ನಮ್ಮಿಷ್ಟಕ್ಕೆ ಎಲ್ಲಿ ವಿಘ್ನ ಮಾಡಿಯಾನೋ, ನಮ್ಮ ಒಳಸಂಚನ್ನು ಎಲ್ಲಿ ಹೊರಕ್ಕೆ ತಂದು ಬಿಟ್ಟಾನೋ ಎಂಬ ಭೀತಿ ಮಾಡಿಸಿದ ಪ್ರೀತಿ ಬಹು ಜನರದ್ದು. ನಿಜವಾದ ಪ್ರೀತಿ ಯಾವ ಪ್ರತಿಫಲವನ್ನು ಬೇಡುವುದಿಲ್ಲ. ತಾಯಿ ಮಗುವಿನಿಂದ ಏನು ಪ್ರತ್ಯುಪಕಾರವನ್ನು ಬಯಸುತ್ತಾಳೆ? ಮಗುವನ್ನು ನೋಡಿದ ಮಾತ್ರದಿಂದಲೇ ತಾಯಿಗೆ ಹೇಗೆ ಸಂತೋಷ ಉಂಟಾಗುತ್ತದೆಯೋ, ಬೆಳಕು ಹರಿದಾಗ ತೋಟದ ಪಕ್ಷಿಗಳಿಗೆ ಹೇಗೆ ಹರ್ಷ ಉಂಟಾಗುತ್ತದೆಯೋ, ಒಳ್ಳೆಯ ಸಂಗೀತವನ್ನು ಕೇಳಿದಾಗ ನಮಗೆ ಹೇಗೆ ಮೈ ಮರೆಯುತ್ತದೆಯೋ, ಒಂದು ಮಹಾ ಸೌಂದರ್ಯವನ್ನು ನೋಡಿದಾಗ ನಮ್ಮ ಮನಸ್ಸು ಹೇಗೆ ಬೆರಗು ಪಡೆಯುತ್ತದೆಯೋ, ಹಾಗೆ ದೇವರನ್ನು ಧ್ಯಾನಿಸಿದಾಗ ನಮ್ಮ ಮನಸ್ಸು ಬೇರೆ ಯಾವುದನ್ನು ನೆನೆಯದೆ ಆನಂದವನ್ನು ಅನುಭವಿಸಿ ಆ ನಿರ್ಮಲವಾದ ಆನಂದದಲ್ಲಿಯೇ ಕಲೆತು ಹೋದರೆ ಆ ಮನಸ್ಸಿನದು ನಿಜವಾದ ಭಕ್ತಿ. ಇಂತಹ ಭಕ್ತಿ ಸುಲಭವಲ್ಲ, ಯಾರಿಗೂ ಎಲ್ಲಿಯೂ ಸುಲಭವಲ್ಲ. ಬಹುದಿನಗಳ ಅಭ್ಯಾಸದಿಂದ ಬರತಕ್ಕದ್ದು. ಅದಕ್ಕೆ ಬೇಕಾದದ್ದು ನಿಜವಾದ ವೈರಾಗ್ಯ ಮತ್ತು ವಿವೇಕ ಮತ್ತು ಧರ್ಮಚರ್ಯೆ. ಸ್ವಂತ ಸುಖದ ಯೋಚನೆಯನ್ನು ಹದ್ದಿನಲ್ಲಿರಿಸುವುದು ಮತ್ತು ಜಗತ್ಸೃಷ್ಟಿಯಲ್ಲಿ ಕಾಣಬರುವ ಭಗವಂತನ ಅದ್ಭುತ ಕ್ರಿಯೆಯನ್ನು ಕುರಿತು ಚಿಂತಿಸುವುದು ಮತ್ತು ಜಗಜ್ಜೀವನದಲ್ಲಿ ಹೊಂದಿಕೊಂಡು ಬಾಳುವುದು, ಜಗಜ್ಜೀವನದಲ್ಲಿ ಬೆರೆಯುವುದು ಎಂಬುದೇ ಆತ್ಮವಿಕಾಸ. ಅದೇ ಧರ್ಮದ ರಹಸ್ಯ. ಮನೆ, ಕುಲ, ಸಮಾಜ, ರಾಜ್ಯ ಮೊದಲಾದ ಎಲ್ಲ ಏರ್ಪಾಡುಗಳು ಆ ಆತ್ಮವಿಕಾಸದ ಅಭ್ಯಾಸಕ್ಕಾಗಿ. ಇದು DVಜಿಯವರ ಬಾಳಿಗೊಂದು ನಂಬಿಕೆಯಲ್ಲಿಯ ವಿಷಯ. ಪೂಜೆ ಮಾಡುವ ಮೊದಲು ನಾವು ದೇವಸ್ಥಾನದ ಗಂಟೆ ಏಕೆ ಬಾರಿಸುತ್ತೇವೆ? ಪೂಜೆ ಮಾಡುವ ಮೊದಲು ದೇವಾಲಯದ ಗಂಟೆ ಬಾರಿಸುವುದಕ್ಕೆ ಹಲವು ಧಾರ್ಮಿಕ ಮತ್ತು ವೈಜ್ಞಾನಿಕ ಕಾರಣಗಳಿವೆ. ಭಾಗವಾದಂತೆ ದೇವಸ್ಥಾನದ ಗಂಟೆಯ ನಾದವು ದುಷ್ಟ ಶಕ್ತಿಗಳನ್ನು ದೂರ ಮಾಡುತ್ತದೆ ಮತ್ತು ಅನೇಕ ಪಾಪಗಳನ್ನು ಶಮನ ಮಾಡುತ್ತದೆ. ಈ ಗಂಟೆಯು ನಮ್ಮ ದೇವರಿಗೆ ಆನಂದಕರವಾಗಿದ್ದು ದೇವರ ಮುಂದೆ ಭಕ್ತಿ ಭಾವ ಉಂಟಾಗಲು ಸಹಾಯ ಮಾಡುತ್ತದೆ. ವೈಜ್ಞಾನಿಕವಾಗಿ ಗಂಟೆಯ ನಾದವು ನಮ್ಮ ಮಾನಸಿಕ ಏಕಾಗ್ರತೆಯನ್ನು ಹೆಚ್ಚಿಸುವುದಾಗಿ ಹೇಳಲಾಗಿದೆ. ಗಂಟೆಯ ಕಂಪನಗಳು ನಮ್ಮ ಮೆದುಳಿನ ಎಡ ಹಾಗೂ ಬಲಭಾಗಗಳ ಸಮತೋಲನಕ್ಕೆ ಸಹಾಯ ಮಾಡಿ ಮನಸ್ಸಿಗೆ ನಿರಾಳತೆ ಮತ್ತು ಕಾಂತಿಯನ್ನು ನೀಡುತ್ತದೆ. ದೇವಸ್ಥಾನಕ್ಕೆ ಪ್ರವೇಶಿಸುವಾಗ ಮೊದಲು ಗಂಟೆ ಬಾರಿಸುವುದು ಆಧ್ಯಾತ್ಮಿಕ ಶುದ್ಧತೆ ಹಾಗೂ ಭಕ್ತಿಯ ಸಂಕೇತವಾಗಿದೆ. ಮತ್ತು ದೇವಸ್ಥಾನದಿಂದ ಹೊರಡುವಾಗ ಗಂಟೆ ಬಾರಿಸುವುದನ್ನು ತಪ್ಪಿಸುವುದಕ್ಕೆ ಕಾರಣವೂ ಇದೆ. ಏಕೆಂದರೆ ಹೊರಬರುವ ವೇಳೆ ಪಡೆದ ದೈವಿಕ ಶಕ್ತಿಯನ್ನು ಕಾಪಾಡಿಕೊಳ್ಳಬೇಕಾಗಿರುವುದೆಂದು ನಂಬಲಾಗಿದೆ. ದೇವಾಲಯದ ದೇವರ ದರ್ಶನವನ್ನು ಯಾವಾಗಲೂ ತೆರೆದ ಕಣ್ಣುಗಳಿಂದ ಮಾಡಬೇಕು. ದೇವರ ದರ್ಶನ ಮುಗಿಸಿದ ನಂತರ ಹೊರಗೆ ಕುಳಿತು ಕಣ್ಣು ಮುಚ್ಚಿಕೊಂಡು ಸ್ವಲ್ಪ ಧ್ಯಾನಾಸಕ್ತರಾಗಬೇಕು. ಹೀಗೆ ಧ್ಯಾನಕ್ಕೆ ಕುಳಿತಾಗ ದೇವರೊಂದಿಗೆ ಪ್ರಾರ್ಥನೆ ಮಾಡುತ್ತಾ ಈ ಕೆಳಗಿನ ಶ್ಲೋಕವನ್ನು ಹೇಳಿಕೊಂಡು ಪ್ರಾರ್ಥಿಸಿಕೊಳ್ಳಬೇಕು. ಸಾಮಾನ್ಯವಾಗಿ ಜನರು ಈ ಶ್ಲೋಕವನ್ನು ಮರೆತಿದ್ದಾರೆ ಅಂತ ಕಾಣುತ್ತದೆ. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ದೇಹಾಂತವ ಸಾನ್ನಿಧ್ಯಂ ದೇಹಿ ಮೇ ಪರಮೇಶ್ವರ. ಅನಾಯಾಸೇನ ಮರಣಂ ಅಂದರೆ ನಮ್ಮ ಅಂತ್ಯಕಾಲದಲ್ಲಿ ಯಾವುದೇ ತೊಂದರೆ ಇಲ್ಲದೆ ಸಾಯಬೇಕು ಮತ್ತು ಅನಾರೋಗ್ಯಕ್ಕೆ ಒಳಗಾಗಿ ಎಂದಿಗೂ ಹಾಸಿಗೆಯ ಮೇಲೆ ಬೀಳಬಾರದು, ದುಃಖದಿಂದ ಸಾಯಬಾರದು. ಮುಪ್ಪಾವಸ್ಥೆಯಲ್ಲಿ ಈ ನನ್ನ ಶರೀರ ಇನ್ನೂ ಸದೃಢವಿರುವಾಗಲೇ, ನಡೆದಾಡುವಾಗಲೇ ನನ್ನ ಈ ಭೌತಿಕ ಶರೀರ ಅಂತ್ಯಕ್ಕಾಗಬೇಕು. ವಿನಾದೈನೇನ ಜೀವನಂ, ಭಗವಂತ, ನಾನು ಯಾರೊಂದಿಗೂ ಪರಾವಲಂಬಿಯಾಗಿ ಇರಬಾರದು, ಇತರರ ಮೇಲೆ ಅವಲಂಬಿತನಾಗುವಂತೆ ಅಸಹಾಯಕನಾಗಿರಬಾರದು. ದೇಹಾಂತ ತವ ಸಾನ್ನಿಧ್ಯಂ,
ನನಗೆ ಸಾವು ಬಂದಾಗ ಹೇ ಭಗವಂತನೇ, ನಿನ್ನ ಸ್ವರೂಪ ನನ್ನ ಕಣ್ಣುಗಳ ಮುಂದೆ ಬರಬೇಕು. ಅಂತ್ಯಕಾಲದಲ್ಲಿ ನಿನ್ನ ನಾಮಸ್ಮರಣೆ ನನ್ನ ನಾಲಿಗೆ ಜಪಿಸುತ್ತಾ ಇರಬೇಕು. ದೇಹಿಮೇ ಪರಮೇಶ್ವರ, ಹೇ ಭಗವಂತನೇ, ನನಗೆ ಈ ವರವನ್ನು ನೀಡುವ ಕೃಪೆ ಮಾಡು. ಈ ರೀತಿಯಾಗಿ ದೇವರನ್ನು ಪ್ರಾರ್ಥಿಸುವಾಗ ಮೇಲಿನ ಈ ಶ್ಲೋಕವನ್ನು ಅತ್ಯಂತ ಭಕ್ತಿಯಿಂದ ಪಠಿಸಿ ಬೇಡಿಕೊಳ್ಳಬೇಕು. ದರ್ಶನ ಮಾಡಿದ ನಂತರ ಪ್ರತಿಯೊಬ್ಬರೂ ಈ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು. ಜೈ ಶ್ರೀರಾಮ್. ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.